ಅಕ್ಕ, ನಮ್ಮ ಸಮಸ್ಯೆಗಳಿಗೆ ಕಾರಣಗಳನ್ನು ಹುಡುಕುವಲ್ಲಿ ನಾವು ಏಕೆ ಸಿಲುಕಿಕೊಳ್ಳಬಾರದು? ಅನಿರೀಕ್ಷಿತ ಅಥವಾ ನೋವುಂಟು ಮಾಡುವ ಘಟನೆ ಸಂಭವಿಸಿದಾಗ ಮನಸ್ಸಿಗೆ ತಕ್ಷಣ ಬರುವ ಪ್ರಶ್ನೆ ಅಂದರೆ ಇದು ನನಗೆ ಏಕೆ ಸಂಭವಿಸಿತು? ಇದರಿಂದ ಇತರರನ್ನು ದೂಷಿಸುವುದು, ಸ್ವಯಂ ಅನ್ನು ದೂಷಿಸುವುದು ಅಥವಾ ವಿಧಿಯನ್ನು ದೂಷಿಸುವುದು. ಇದು ನಮ್ಮ ಆಂತರಿಕ ಶಕ್ತಿಯನ್ನು ವ್ಯರ್ಥ ಮಾಡುತ್ತದೆ ಮತ್ತು ಆತ್ಮವನ್ನು ದುರ್ಬಲವಾಗಿರಿಸುತ್ತದೆ. ಹಿಂದಿನ ಘಟನೆಗಳನ್ನು ಯೋಚಿಸುವುದನ್ನು ನಿಲ್ಲಿಸಿ ಮತ್ತು ಈಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬುದರ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿ. ಕಾರಣವನ್ನು ಭಾವನಾತ್ಮಕವಾಗಿ ಅರ್ಥಮಾಡಿಕೊಳ್ಳಲು ನಾವು ಹೆಚ್ಚು ಪ್ರಯತ್ನಿಸುತ್ತೇವೆ, ನಾವು ಹೆಚ್ಚು ಗೊಂದಲಕ್ಕೊಳಗಾಗುತ್ತೇವೆ. ಆದರೆ ನಾವು ಏಕೆ ಎಂಬ ಪ್ರಶ್ನೆಯಿಂದ ದೂರ ಹೋಗಿ ನಾನು ಈಗ ಏನು ಮಾಡಬಹುದು ಎಂಬ ಪ್ರಶ್ನೆ ಕಡೆಗೆ ಗಮನ ನೀಡಿದಾಗ ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇವೆ. ಈ ಮೂಲಕ ನಮ್ಮ ಆಂತರಿಕ ಪ್ರಗತಿ ಪ್ರಾರಂಭವಾಗುತ್ತದೆ. ಕಾರಣಗಳನ್ನು ಹುಡುಕುವುದು ಅಹಂಕಾರವನ್ನು ತೃಪ್ತಿಪಡಿಸಬಹುದು, ಆದರೆ ಪರಿಹಾರಗಳನ್ನು ಕಂಡುಹಿಡಿಯುವುದು ಆತ್ಮವನ್ನು ಬಲಪಡಿಸುತ್ತದೆ. ಅಕ್ಕ, ನಮ್ಮ ವಿಚಾರ ಶಕ್ತಿಯನ್ನು ಜವಾಬ್ದಾರಿಯುತವಾಗಿ ಪರಿಹಾರಗಳನ್ನು ಕಂಡುಹಿಡಿಯಲು ಬಳಕೆ ಮಾಡುವುದು ಹೇಗೆ? ನಮ್ಮ ಆಲೋಚನೆಯನ್ನು ಬದಲಾಯಿಸುವುದು. ಜನರು, ವಿಧಿ ಅಥವಾ ಸನ್ನಿವೇಶಗಳನ್ನು ದೂಷಿಸುವ ಬದಲು ನಾವು ನಮ್ಮನ್ನು ಕೇಳಿಕೊಳ್ಳುತ್ತೇವೆ. ಈ ಪರಿಸ್ಥಿತಿ ನನಗೆ ಏನು ಕಲಿಸುತ್ತಿದೆ? ಅಕ್ಕ, ಯಾರಾದರೂ ನನಗೆ ನೋವು ಉಂಟು ಮಾಡಿದರೆ ನಾನು ಹೇಗೆ ಪ್ರತಿಕ್ರಿಯಿಸಬೇಕು? ಅವನು ನನಗೆ ಹೀಗೆ ಮಾಡಿದನು ಎಂದು ನಾವು ಮತ್ತೆ ಮತ್ತೆ ಯೋಚಿಸುತ್ತಲೇ ಇದ್ದಾಗ ನಾವು ಶಕ್ತಿಹೀನರಾಗುತ್ತೇವೆ. ಅವರ ವರ್ತನೆ, ಅವರು ಮಾಡಿದ ಕರ್ಮ. ನೀವು ಶಾಂತಿಯುತವಾಗಿ ಪ್ರತಿಕ್ರಿಯೆ ನೀಡಿದರೆ ಅದು ನಿಮ್ಮ ಉತ್ತಮ ಕರ್ಮವಾಗುತ್ತದೆ. ಆತ್ಮವೃದ್ಧಿಯ ಮೇಲೆ ಗಮನಹರಿಸುವುದು ಎಂದರೆ ನಮ್ಮ ಮನಸ್ಸನ್ನು ಶಾಂತಿಗೊಳಿಸುವುದು, ಧ್ಯಾನ ಮಾಡುವುದು ಮತ್ತು ನಮ್ಮ ಆಂತರಿಕ ಶಕ್ತಿಯನ್ನು ವೃದ್ಧಿಸುವುದು. ಇವು ದೈವಿಕ ಗುಣಗಳನ್ನು ಒಳಗೊಂಡಿರುವುದರಿಂದ ಹೊರಗಿನ ಜಗತ್ತು ಹೇಗೆ ವರ್ತಿಸಿದರೂ ನಾವು ಶಾಂತಿಯಿಂದ ಮತ್ತು ಶಕ್ತಿಯಿಂದ ಇರಬಹುದು. ಅಕ್ಕ, ಆಧ್ಯಾತ್ಮಿಕವಾಗಿ ಬುದ್ಧಿವಂತರು ಅಶುಭ ಘಟನೆಗಳನ್ನು ಸಹ ಶುಭವೆಂದು ಏಕೆ ಸ್ವೀಕರಿಸುತ್ತಾರೆ? ಏಕೆಂದರೆ ಜೀವನವು ಒಂದು ನಾಟಕ ಎಂದು ಅವರು ಅರ್ಥಮಾಡಿಕೊಳ್ಳುತ್ತಾರೆ. ಪ್ರತಿಯೊಂದು ದೃಶ್ಯವೂ ಅರ್ಥಪೂರ್ಣವಾಗಿದೆ ಮತ್ತು ಯಾವುದೂ ತಪ್ಪಲ್ಲ. ನಷ್ಟ ಅಥವಾ ನೋವಿನಂತೆ ಕಾಣುವುದು ವಾಸ್ತವವಾಗಿ ಒಂದು ತಿರುವು, ಪಾಠ ಅಥವಾ ಕೆಟ್ಟದ್ದರಿಂದ ರಕ್ಷಣೆಯಾಗಿರಬಹುದು. ದೇವರು, ಬ್ರಹ್ಮಾಂಡ ನಾವು ನೋಡಬಹುದಾದದ್ದನ್ನು ಮೀರಿದ ಯೋಜನೆಯನ್ನು ಹೊಂದಿದೆ ಎಂದು ಅವರು ನಂಬುತ್ತಾರೆ. ಪರಿಸ್ಥಿತಿ ಈಗ ಅನ್ಯಾಯವೆಂದು ತೋರಿದರೂ ಅದು ಆತ್ಮವು ಹಿಂದಿನ ಕರ್ಮದ ಖಾತೆಗಳನ್ನು ಇತ್ಯರ್ಥಪಡಿಸಲು ಅಥವಾ ಉನ್ನತ ಮಟ್ಟದ ಅರಿವಿಗೆ ಹೋಗಲು ಸಹಾಯ ಮಾಡುತ್ತಿರಬಹುದು. ನಾವು ವಿಷಯಗಳನ್ನು ಹಾಗೆಯೇ ಸ್ವೀಕರಿಸಿದಾಗ ಅಸಹಾಯಕತೆಯಿಂದಲ್ಲ, ಆದರೆ ನಂಬಿಕೆಯಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ ಮತ್ತು ಆ ಶಾಂತಿಯಲ್ಲಿ ನಾವು ಅಡಗಿರುವ ಆಶೀರ್ವಾದವನ್ನು ನೋಡಬಹುದು. ಅಕ್ಕ, ನೋವಿನ ವಿಷಯಗಳನ್ನು ಶುಭವೆಂದು ಸ್ವೀಕರಿಸುವುದು ತಪ್ಪಲ್ಲವೇ? ಅಂದರೆ ನಾವು ಸಮಸ್ಯೆಯನ್ನು ನಿರ್ಲಕ್ಷಿಸುತ್ತಿದ್ದೇವೆ ಎಂದಲ್ಲವೇ? ಇಲ್ಲ, ಅದು ತಪ್ಪಲ್ಲ. ಸ್ವೀಕಾರ ಎಂದರೆ ನೋವು ಅಥವಾ ಅನ್ಯಾಯ ನಮಗೆ ಸರಿ ಎಂದು ಅರ್ಥವಲ್ಲ. ಇದರರ್ಥ ನಾವು ಒಳಗೆ ಸ್ಥಿರವಾಗಿ ಮತ್ತು ಶಾಂತವಾಗಿರಲು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಇದರಿಂದ ನಾವು ಕೋಪ ಅಥವಾ ಭಯದಿಂದಲ್ಲ, ಬುದ್ಧಿವಂತಿಕೆಯಿಂದ ವರ್ತಿಸಬಹುದು. ನಾವು ಪರಿಸ್ಥಿತಿಯನ್ನು ಮಾನಸಿಕವಾಗಿ ಹೋರಾಡಿದಾಗ ನಾವು ನಮ್ಮ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಆದರೆ ನಾವು ಅದನ್ನು ಜೀವನದ ನಾಟಕದಲ್ಲಿ ಒಂದು ದೃಶ್ಯವಾಗಿ ಸ್ವೀಕರಿಸಿದಾಗ ನಾವು ಶಕ್ತಿಯನ್ನು ಸಂರಕ್ಷಿಸುತ್ತೇವೆ ಮತ್ತು ಉತ್ತಮವಾಗಿ ಪ್ರತಿಕ್ರಿಯಿಸುತ್ತೇವೆ. ನಿಜವಾದ ಸ್ವೀಕಾರವು ದೌರ್ಬಲ್ಯವಲ್ಲ, ಅದು ಆಧ್ಯಾತ್ಮಿಕ ಶಕ್ತಿ. ಅಕ್ಕ, ದೈನಂದಿನ ಜೀವನದಲ್ಲಿ ನಾವು ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಅನ್ವಯಿಸಬಹುದು? ಯಾವುದಾದರೂ ನಮಗೆ ನೋವುಂಟು ಮಾಡಿದಾಗ ಅಥವಾ ನಮ್ಮ ನಿರೀಕ್ಷೆಗಳಿಗೆ ವಿರುದ್ಧವಾಗಿ ಹೋದಾಗ ವಿರಾಮ ಹಾಕಿ. ತಕ್ಷಣ ಪ್ರತಿಕ್ರಿಯಿಸಬೇಡಿ. ನಿಮ್ಮನ್ನು ನೆನಪಿಸಿಕೊಳ್ಳಿ, ಇದು ಜೀವನದ ನಾಟಕದಲ್ಲಿ ಒಂದು ದೃಶ್ಯ. ನಿಮ್ಮನ್ನು ಕೇಳಿಕೊಳ್ಳಿ, ಈ ಪರಿಸ್ಥಿತಿ ನನಗೆ ಏನು ಕಲಿಸಲು ಪ್ರಯತ್ನಿಸುತ್ತಿದೆ? ನೋವಿನಿಂದಲ್ಲ, ಶಾಂತಿಯಿಂದ ಪ್ರತಿಕ್ರಿಯಿಸಿ. ಈ ಅಭ್ಯಾಸವು ಕೋಪ ಅಥವಾ ದುಃಖದಲ್ಲಿ ಪ್ರತಿಕ್ರಿಯಿಸುವ ಹಳೆಯ ಅಭ್ಯಾಸಗಳನ್ನು ಮುರಿಯಲು ನಮಗೆ ಸಹಾಯ ಮಾಡುತ್ತದೆ. ಹೆಚ್ಚಿನ ಕರ್ಮದ ಖಾತೆಗಳನ್ನು ರಚಿಸುವ ಬದಲು ನಾವು ಅವುಗಳನ್ನು ಸ್ವಚ್ಛಗೊಳಿಸುತ್ತೇವೆ. ಕಹಿಯಾಗುವ ಬದಲು ನಾವು ಬುದ್ಧಿವಂತರಾಗುತ್ತೇವೆ. ಅಕ್ಕ, ಎಲ್ಲವನ್ನೂ ಶುಭವೆಂದು ನೋಡುವುದರಿಂದ ಏನು ಪ್ರಯೋಜನ? ನೀವು ಪ್ರತಿಯೊಂದು ಸನ್ನಿವೇಶವನ್ನೂ ಪ್ರಯೋಜನಕಾರಿ ಎಂದು ನೋಡಿದಾಗ ಅದು ಅನಾನುಕೂಲವಾಗಿದ್ದರೂ ಸಹ ನಿಮ್ಮ ಮನಸ್ಸು ಹಗುರ ಮತ್ತು ಸ್ಥಿರವಾಗುತ್ತದೆ. ನೀವು ಅತಿಯಾಗಿ ಯೋಚಿಸುವುದನ್ನು ನಿಲ್ಲಿಸುತ್ತೀರಿ, ದೂಷಿಸುವುದನ್ನು ನಿಲ್ಲಿಸುತ್ತೀರಿ. ಜೀವನವನ್ನು ಶಾಂತವಾಗಿ ಎದುರಿಸಲು ನೀವು ಶಕ್ತಿಯನ್ನು ಪಡೆಯುತ್ತೀರಿ.
ಮತ್ತು ಮುಖ್ಯವಾಗಿ ನೀವು ಹೊಸ ದುಷ್ಕರ್ಮಗಳನ್ನು ಮಾಡುವುದು ನಿಲ್ಲಿಸುತ್ತೀರಿ. ಆತ್ಮವು ಬಲಶಾಲಿ, ಸ್ಥಿರ ಮತ್ತು ಶಾಂತಿಯುತವಾಗುತ್ತದೆ. ನೀವು ದುಃಖಕ್ಕಿಂತ ಮೇಲೇರುತ್ತೀರಿ ಮತ್ತು ನಿಮ್ಮ ಉಪಸ್ಥಿತಿಯು ಇತರರಿಗೂ ಗುಣಪಡಿಸುತ್ತದೆ. ಧನ್ಯವಾದಗಳು ಅಕ್ಕ, ಇಷ್ಟು ಸರಳವಾಗಿ ಕಲಿಸಿದ್ದಕ್ಕೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ನಾಟಕದ ದೃಶ್ಯವಾಗಿ ನೋಡಬೇಕು ಮತ್ತು ಪ್ರತಿಯೊಂದು ಸಂಗತಿಯನ್ನು ಶಾಂತಿಯುತವಾಗಿ ಎದುರಿಸಬೇಕು ಅನ್ನೋ ವಿಷಯ ನನಗೆ ತುಂಬಾ ಇಷ್ಟ ಆಯ್ತು.